ಒಂದು ಈ ಹಾಡು ಹುಟ್ಟಿದ್ದು ಸಂದರ್ಭ, ಸ್ವಾರಸ್ಯ, ಸಂದರ್ಭ ಸಹಿತ ವಿವರಿಸಿ. ಎಲ್ರಿಗೂ ನಮಸ್ಕಾರ. ಸರ್ರು ನಮಗೆ ಯಾವಾಗಲೂ ಫ್ರಮ್ ಸಲಗ ಅವ್ರ ಫುಲ್ ಫಿಲಮ್ ತಂದು ನೀವು ನೋಡ್ರಪ್ಪ ಅದೇನು ಅಂತ ಸರ್, ಅದು ಸಲಗದಿಂದ ಸರ್ ಮಾಡ್ಕೊಂಬಂದಿರೋಂಥ ಒಂದು ಹ್ಯಾಬಿಟು. ಅದೇ ರೀತಿ ನಮಗೆ ಸಿಟಿ ಲೈಟ್ಸ್ ತೋರಿಸಿದಾಗ ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಸಾಂಗ್ ಪ್ಲ್ಯಾನ್ ಮಾಡಿರಲಿಲ್ಲ. ಈ ಮುಗ್ಧತೆ ನೋಡಿ ವಿನಯ್ ಸರ್ ಆ್ಯಂಡ್ ಮೋನಿಶಾ ಮ್ಯಾಮ್ ಅದನ್ನು ನೋಡಿ ಸರ್ ಇಲ್ಲಿ ನಾವು ಪ್ರೀತಿ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ಏನೋ ಹೇಳ್ಬೋದು, ಅದನ್ನು ಹೇಗೆ ಹೇಳೋಣ ಅಂದಾಗ ಒಂದು ಸಾಂಗ್ ರೆಡಿ ಮಾಡೋಣ ಅಂತ ನಾವು ಅಲ್ಲೇ ಆನ್ ಸ್ಪಾಟ್ ನಾವು ಅಲ್ಲೇ ವಿಜುವಲ್ ಜೊತೆ ಕೂತ್ವಿ. ಅದು ನಮಗೆ ಗೊತ್ತಿಲ್ಲದೆ ಈ ಸಾಂಗ್ ಅದೇ ಸಿಟಿ ಲೈಟ್ಸ್ಗೆ ಆಗಿತ್ತೇನೋ ಈ ಸಾಂಗ್ ಅನ್ಸ್ಬಿಡ್ತು ನಮಗೆ. ನಮ್ಮ 3 ಜನಕ್ಕೆ ಈ ಸಾಂಗ್ ತುಂಬ ಫೇವ್ರೆಟ್ ಸಾಂಗ್. ತುಂಬ ಡಿಬೇಟ್ ನಡೆದಿದೆ ಯಾವುದು ಫೇವ್ರೆಟ್ ಸಾಂಗ್ ಅಂತ. ಸೊ ಅದರಲ್ಲಿ ದ ಸೋಲ್ ಆಫ್ ಸಿಟಿ ಲೈಟ್ಸ್ ಅಂತ ನಾವು ಕರೆದಿದ್ವಿ ಇದನ್ನು. ಸೊ ನಮ್ಮ ಸಿಟಿ ಲೈಟ್ಸ್ ಸೋಲ್ ಇದೆ. ಅದೇ ರೀತಿ ಸರ್ ಹೇಳ್ದಂಗೆ ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದು ಸ್ವಲ್ಪ, ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ ಅನ್ನೋದೇ ನಮಗೆ ಎಲ್ಲರಿಗೂ ಹೇಳಬೇಕಾಗಿರುವಂಥ ವಿಷಯ ಇವತ್ತಿನ ದಿನ. ಯಾಕಂದರೆ ನಾನು ಏನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ನೀವೇ ನೋಡ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ತುಂಬ ಅಪರೂಪ ಆಗಿದೆ, ಆ ಪ್ರೀತಿನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ ಎಲ್ಲ ನಾಗಾರ್ಜುನ್ ಅವ್ರು ಹೇಳಿದ್ರು. ಬಟ್ ಅದೇ ಮೇಜರ್ಲಿ ಈ ಹಾಡ್ ಮಾಡಲಿಕ್ಕೆ ದ ವಿಜುವಲ್ಸ್ ಆರ್ ದ ಇನ್ಸ್ಪಿರೇಷನ್, ದ ಇನ್ನೋಸೆನ್ಸ್, ದ ಸಿಚುವೇಶನ್ ವಾಸ್ ದ ಇನ್ಸ್ಪಿರೇಷನ್ ನನಗೆ. ಆ್ಯಂಡ್ ಸರ್ದು ಗೈಡೆನ್ಸ್ ಆ್ಯಂಡ್ ಎಸ್ಪೆಷಲಿ ಇದು ಲಿರಿಕ್ ಬರ್ದು ಆದಂಥ ಒಂದು ಸಾಂಗ್. ಸೊ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಷ್ಟು ಮುದ್ದಾಗಿತ್ತು ಅಂದರೆ ಎವ್ರಿಥಿಂಗ್ ಜಸ್ಟ್ ಫ್ಲೋಲ್ ಬಂದ್ಬಿಡ್ತು. ಸೊ thank you Nagarjun, and thank you sir for always motivating and inspiring and bringing such brilliant things outside. Thank you very much ಚರಣ್. ಅದು ಚರಣ್ ಹೇಳಬೇಕು. ಅಂದ್ರೆ ಒಂದು ಅಂದ್ರೆ ಆ ಒಂದು ಜಿಪ್ಸಿ ಫಿಲಾಸಫರ್ ಟೈಪ್ ವಾಯ್ಸ್ ಬೇಕಿತ್ತು, ಯಾಕಂದ್ರೆ ಅಷ್ಟು ಮೆಚುರಿಟಿ ಇತ್ತು ಇದರಲ್ಲಿ. ಸೊ ಆಂಟನಿ ದಾಸನ್ ಸರ್ ಯೂಶಲಿ ಎಲ್ಲ ಡ್ಯಾನ್ಸ್ ನಂಬರ್ಸು ಪೆಪ್ಪಿ ಸಾಂಗ್ಸ್ ಹಾಡಿ ಎಲ್ಲರಿಗೂ ಕೇಳಿದ್ದೀರಾ. ಬಟ್ ಇದು ಒಂಥರ ಅನ್ಯೂಶುವಲ್ ವಾಯ್ಸ್ ಕ್ಯಾಸ್ಟಿಂಗ್ ಆಗುತ್ತೆ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಸೂಟೇಬಲ್ ಆಲ್ಸೋ. ಆ ಸೋಲ್ ಅವರು ಆ ಜೀವನನ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಅವ್ರು ಹಾಡಿದಾಗ ಇದಕ್ಕೆ ಆ ಒಂದು ವೇಟೇಜ್ ಬರುತ್ತಂತ ನಾವು ಅಂದ್ಕೊಂಡ್ವಿ. ಆ್ಯಂಡ್ ಸರ್ ಒಪ್ಪಿದ್ರು, ನಾಗಾರ್ಜುನ್ ವಾಸ್ ಓಕೆ. ಆ್ಯಂಡ್ ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಸಾಂಗ್. ತುಂಬ ನಾನು ಅಂದರೆ ಇದು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಸರ್ ಅಂಡರ್ಸ್ಟ್ಯಾಂಡ್ಸ್ ಎ ಟೆಕ್ನಿಷಿಯನ್ ಆ್ಯಕ್ಚುಲಿ. ಬಿಕಾಸ್ ಅವರು ಬಿಹೈಂಡ್ ದ ಇದು ಸ್ಕ್ರೀನ್ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ತುಂಬ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಆ್ಯಕ್ಚುಲಿ ವಿಜಯ್ ಸರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ ನನಗೆ. ಅಂದರೆ ಸಿ ಅವ್ರು ಎಷ್ಟು ಲೈಫ್ ನೋಡಿದ್ದಾರೆ, ಅವ್ರು ಎಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ವರ್ಕ್ ಮಾಡ್ತಿರೋತ್ತಿಗೆ ಎಷ್ಟು ಸ್ಟೋರಿಗಳು, ಎಷ್ಟು ಎಕ್ಸ್ಪೀರಿಯನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಆ್ಯಕ್ಚುಲಿ ಕಂಪೋಸಿಂಗ್ ವಿತ್ ಸರ್ ಇಸ್ ಲೈಕ್ ಒನ್ ಪಾರ್ಟಿ ಯಾವಾಗಲೂ. ಸೊ ನಾನು ಯಾವಾಗಲೂ ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ ಸರ್ ಒಟ್ಟಿಗೆ. ಸರ್ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಸರ್, ವಿತ್ ಯೋರ್ ಪರ್ಮಿಷನ್, ನಾವು ಮಾಡ್ತಿರ್ತೀವಲ್ಲ ಮ್ಯಾಮ್, ಅವ್ರ ಮಗು ಥರ ಕುಣಿತಾ ಇರ್ತಾರೆ ಅವರು ಸಾಂಗ್. ಇದಕ್ಕೆ ನಿಜವಾಗ್ಲೂ ಅದು BTS ಸರ್ ಹತ್ರ ಇದೆ. ಅವರು ಈ ಸಾಂಗ್ದು ರಿಲೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರ ಝೋನಲ್ಲಿ ಇರ್ತಾರೆ ಅವರು. ನಾವಿನ್ನ ಟೆಕ್ನಿಕಲ್ ಸರ್ ಇದು ಬೇಡ, ಇದು ಕತೆಗೆ ಹಿಂಗೇನೋ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಅವರು ಪೂರಾ ಝೋನಲ್ಲಿ ಇರ್ತಾರೆ ಅವ್ರು ಫ್ರಮ್ ಸಲಗ. ಅದಕ್ಕೆ ಈ ಥರದ್ದೇನೋ ಒಂದು ಮಾಡೋಕ್ಕೆ ಸಾಧ್ಯ ಆಗ್ತಿದೇನೋ ಅಂತ ನಮ್ಮ ಒಂದು ಅಭಿಪ್ರಾಯ. ಇಲ್ಲ, ಇದು ಫಸ್ಟು ನಾವು ಒಂದು ಅಂದರೆ ಇದು ತತ್ವ ಪದ ಮ್ಯಾಮ್. ಇದು ನಾವು ಏನೋ ಒಂದು ತತ್ವ ಹೇಳಬೇಕು ಅಂದಾಗ ಸರ್ರು ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನ ನೀವು ಹೇಳ್ಬಿಡಿ ನಾಗಾರ್ಜುನ್, ಅದನ್ನ ನಾನು ಒಂದು ಟ್ಯೂನ್ ಫಾರ್ಮ್ಯಾಟಿಗೆ ತರ್ತೀವಿ ಅಂತ ಸರ್ ಹೇಳಿದ್ರು. ಸೊ ಅದಕ್ಕೆ ನಾನು ಫಸ್ಟು ಏನೇನು ಪ್ರೀತಿ ಬಗ್ಗೆ ನಾವು ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೇಕು. ಯಾಕಂದರೆ ತುಂಬ ಏನೋ ನಾವು ದೊಡ್ಡ ಪೊಯಟ್ರಿ ತಂದ್ಬಿಟ್ರೆ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಸ್ಪೆಷಲಿ ಆಂಟನಿ ಸರ್ ಅವ್ರು ಫ್ರಮ್ ಹಿಸ್ ಅರ್ಲಿಯರ್ ಡೇಸ್ ಅವರು ಫೋಕ್ ಸಿಂಗರ್ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಒಂದು ಒಳ್ಳೆ ತತ್ವಪದ ಥರ ಇದು ಕೇಳಿಸ್ಬೇಕು, ಒಂದು ಒಳ್ಳೆ ಗಜಲ್ ಕೇಳ್ದಂಗೆ ಅನ್ಸ್ಬೇಕು ಇದು ಅಂತ ನಾವು ಆ ಫಾರ್ಮ್ಯಾಟಲ್ಲೇ ಅದನ್ನು ಮಾಡ್ಕೊಂಬಂದ್ವಿ. ನಾನು ಲವ್ ಮಾಡೇ ಮದುವೆ ಆಗಿದೆ. ಕಣ್ಣಮ್ಮ ಹುಟ್ಟಿರೋದಲ್ಲೇ. ಅಂದರೆ ಪ್ರೀತಿ ಒಂದು ಅದೊಂದು ಇನ್ನೋಸೆನ್ಸ್ ಪ್ರೀತಿ ಅಂತ ಒಂದಿರುತ್ತಲ್ಲ, ಈ ಸಿಟಿ ಲೈಟ್ಸಲ್ಲಿ ನಾವು ಅದನ್ನು ಟ್ಯಾಪ್ ಮಾಡಕ್ಕೆ ಹೊರಟಿದ್ದೀವಿ. ಸೊ ಆ ಇನ್ನೋಸೆನ್ಸೇ ಪ್ರೀತಿ ಅಂದ್ರೇನೆ ಇನ್ನೋಸೆನ್ಸ್ ಅಂತ
ಹೇಳಕ್ ಹೊರಟಿದೀವಿ. ಅವ್ರು ವಿಜುವಲ್ ಮುಖಾಂತರ ಹೇಳಿದರೆ, ಸರ್ ಟ್ಯೂನ್ ಮುಖಾಂತರ, ನಾನು ಪದಗಳ ಮುಖಾಂತರ ಹೇಳಿದೀನಿ. ಆಕ್ಚುಲಿ ಅವ್ರ ವೋಕಲ್ ಕ್ವಾಲಿಟಿನೂ ಆ ಥರ ಇದೆ. ಇಟ್ ಇಸ್ ಜಸ್ಟ್ ನಾಟ್ ಸೆಂಟಿಮೆಂಟ್. ಅಂದ್ರೆ ಈ ರಿಕ್ವೈರ್ಮೆಂಟು ಅದೇ ಥರ ಇತ್ತು. ಅಂದ್ರೆ ವಿ ನೀಡೆಡ್ ಅ ಫಿಲಾಸಫರ್ ವಾಯ್ಸ್ ಬೇಕಿತ್ತು, ಆ ಮೆಚುರಿಟಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಆ ವಾಯ್ಸ್ನ ಕ್ಯಾಸ್ಟ್ ಮಾಡಿದ್ವಿ. ಆ್ಯಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಅದೆಲ್ಲ ಬಿಟ್ಟು ಒಂದು ಪರ್ಸ್ನಲ್ ಆಗೂ ಕನೆಕ್ಷನ್ ಇದೆ. ತುಂಬ ಹಿಂದೆಯಿಂದಲೂ ಅವ್ರ ಪರಿಚಯ ಇದೆ. ಅವ್ರು ತುಂಬ ಫೋಕ್ ಸಾಂಗ್ಸ್ ಕೇಳಿ ಅವ್ರ ಫ್ಯಾನ್ ನಾನು. ಸೊ ಅದು ಇದೆ. ಬಟ್ ಇಲ್ಲಿ ಇಟ್ ವಾಸ್ ಅ ರೈಟ್ ರಿಕ್ವೈರ್ಮೆಂಟ್ ನಮಗೆ.